I am continuing my talk on learning process. Key factors for success. ಇದ್ರ ಬಗ್ಗೆ ತಿಳ್ಕೊಂಡ್ರಿ ಇಂಟೆಲಿಜೆನ್ಸ್. ಸೊ ಇಂಟೆಲಿಜೆನ್ಸ್ ಬಗ್ಗೆ ಈಗ ಇನ್ನೊಂದು ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ದಿ ಸೈಂಟಿಫಿಕ್ ಇಂಟೆಲಿಜೆನ್ಸ್ ಅಂದರೆ ಏನು? ಸೊ ಸೈಂಟಿಫಿಕ್ ಇಂಟೆಲಿಜೆನ್ಸ್ ಅಂದರೆ ನೋಡಿ, ನೀವು ಕಾನ್ಸೆಪ್ಟ್ಸ್ ಕಲಿತೀರಾ, ಕೆಲವು ಈಕ್ವೇಷನ್ಸ್ ಕಲಿತೀರಾ. ಒಂದು ಎಕ್ಸಾಂಪಲ್ಗೆ ಒಂದು ಈಕ್ವೇಷನ್ ಕೊಟ್ಟಿದ್ದೀನಿ. ಎಫ್ ಅಂದರೆ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ಟೂ ಚಾರ್ಜಸ್ Q1 ಆ್ಯಂಡ್ Q2 separated by a distance r1 r21 ಅಂತಿದೆ. ಡೋಂಟ್ ವರಿ ಅಬೌಟ್ ಸಬ್ಸ್ಕ್ರಿಪ್ಟ್ಸ್. ಸೊ ಎನಿವೇ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಫೋರ್ಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟ್ K Q1 Q2 ಡಿವೈಡೆಡ್ ಬೈ r². ಸಿಂಪಲ್ ಈಕ್ವೇಷನ್ ಬರೀತೀನಿ. ಇದು ವೆಕ್ಟರ್ ಫಾರಮಲ್ಲಿದೆ. So again, understanding vector forms, that is also improving your scientific intelligence. Okay, see now ಈ equation ಅಲ್ಲಿ, so ಇದು ನೋಡಿ, ಈ equation ಅಲ್ಲಿ supposing I ask you a question, so ನೀವು ಸ್ವಲ್ಪ ಈ ಕ್ವಶನ್ ಕೇಳಿಕೊಂಡು ವಿಡಿಯೋ ಪಾಸ್ ಮಾಡಿಬಿಟ್ಟು you can answer. See, supposing distance is doubled, r is doubled, distance is doubled, okay, and charges are also doubled, say Q1 and Q2 are also doubled. What will be the new force when charges are Q1 and Q2 and distance is r? The force is F. Okay, the force is F. But if now r is doubled, Q1 and Q2 are also doubled, what will be the new force? ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. ಇದು ಆನ್ಸರ್ ಮಾಡಲಿಕ್ಕಾದರೆ ಎಕ್ಸಲೆಂಟ್. ಓಕೆ, ಅದರ್ವೈಸ್ ಯು ಶುಡ್ ಇಂಪ್ರೂವ್ ದಿ ಕಾನ್ಸೆಪ್ಟ್. ಇದ್ರ ಬಗ್ಗೆ ಹೇಗೆ ಅಂದರೆ, ನೀವು ಬರೆದು ಕೂಡ ಆನ್ಸರ್ ಮಾಡ್ಬೋದು, ಬರ್ಕೊಂಡು. ಸೊ ಆಮೇಲೆ ದಟ್ ಈಸ್ ಇಂಪ್ರೂವಿಂಗ್ ಸೈಂಟಿಫಿಕ್ ಇಂಟೆಲಿಜೆನ್ಸ್. ಓಕೆ, ಎನಿವೇ ಬೇಸಿಕಲಿ ಅಪ್ಲೈಯಿಂಗ್, ಸಪೋಸಿಂಗ್ equation V equal to, I will choose another color. Okay, supposing you have an equation V equal to U plus AT. ನಿಮಗೆಲ್ಲರಿಗೂ ಗೊತ್ತಿದೆ ಈಕ್ವೇಷನು. See, when will you use this equation? Starting with that, V ಅಂದ್ರೇನು, U ಅಂದ್ರೇನು, A ಅಂದ್ರೇನು, T ಅಂದ್ರೇನು, ಇದನ್ನು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋದು. Improving that is also scientific intelligence. That is also scientific intelligence. Okay, so scientific intelligence ಅಂದರೆ ಅಫ್ಕೋರ್ಸ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಮುಂದೆ ಭಾಳ ಇನ್ನೂ ಡೀಟೇಲಾಗಿ ಹೇಳ್ಕೊಳ್ತೀವಿ. ಓಕೆ, ಇದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ವಾಟ್ ಎವರ್ ದ ಪ್ರೆಸೆಂಟ್ ಲೆವೆಲ್ನ. ನಾವು ಲಾಜಿಕಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಲಾಜಿಕ್, ಯು ಅಪ್ಲೈ ದ ಲಾಜಿಕ್ ಟು ಡಿಸೈಡ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ಕರ್ವ್, ಇದು pressure versus volume for a given mass of gas, ಒಂದು ಕರ್ವ್ ಇದೆ. ನಾವು ಸಪೋಸಿಂಗ್ ಇದು ಗ್ರಾಫ್ಗಳನ್ನು ಅರ್ಥ ಮಾಡ್ಕೊಳ್ಳೋದು, ರೀಡಿಂಗ್ ಗ್ರಾಫ್, ಓಕೆ, ಅಪ್ಲೈಯಿಂಗ್ ಆರ್ ಫೈಂಡಿಂಗ್ ಔಟ್ ದ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ಗ್ರಾಫ್, ಇದು ಭಾಳ ಇಂಪಾರ್ಟೆಂಟ್. ಓಕೆ, ಇದು ಬೇಕೇ ಬೇಕಾಗುತ್ತೆ. ಅಥವಾ ನೀವೇ ಗ್ರಾಫ್ ಎಳೆಯೋದು, ಅದು ಗ್ರಾಫ್ ಎಳೆದ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ನೋಡಬೇಕಾಗುತ್ತೆ. ಅದು of course in future you will come across all those things. Now supposing I ask you a question, point B ಮತ್ತೆ ಪಾಯಿಂಟ್ C ಪ್ರೆಷರ್ ಡಿಫರೆನ್ಸ್ ಏನಾದ್ರು ಇದೆಯಾ, ಅದನ್ನು ನೀವು ಆನ್ಸರ್ ಮಾಡಿ. ಅಥವಾ ಇನ್ನೊಂದು ಕ್ವಶನ್ ಕೇಳ್ತೀನಿ. ಸಿ ಡಿ ಕರ್ವ್ ನೋಡಿ, ಮತ್ತು ಎ ಬಿ ಕರ್ವ್ ನೋಡಿ. ಎ ಬಿ ಪೋರ್ಷನ್, ದಿಸ್ ಇಸ್ ಎ ಬಿ ಆ್ಯಂಡ್ ದಿಸ್ ಇಸ್ ಸಿ ಡಿ. ಓಕೆ, ಇದರಲ್ಲಿ ಸ್ಲೋಪ್ ಯಾವುದ್ರಲ್ಲಿ ಜಾಸ್ತಿ ಇದೆ, ಅಥವಾ ಇದು ಯಾವ ಪ್ರೋಸೆಸ್, ವಿಚ್ ಇಸ್ ದ ಪ್ರೋಸೆಸ್? ಸಿ ಡಿ ಯಾವುದು ಪ್ರೋಸೆಸ್ಸು, ವಿಚ್ ಪ್ರೋಸೆಸ್? ಇಟ್ ಮೀನ್ಸ್ ಇಟ್ ಈಸ್ ಅಡಿಯಾಬ್ಯಾಟಿಕ್ ಆರ್ ಐಸೋಥರ್ಮಲ್. ಎ ಬಿ ಯಾವ ಪ್ರೋಸೆಸ್ಸು? ಸೊ ಆಲ್ ದೀಸ್ ವಿಚ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ನೀವು ಲಾಜಿಕಲ್ ಡಿಸೈಡ್ ಮಾಡೋದನ್ನು ಅಥವಾ ಆನ್ಸರ್ ಮಾಡೋದನ್ನು, ದಟ್ ಈಸ್ ಕಾಲ್ಡ್ ಲಾಜಿಕಲ್ ಇಂಟೆಲಿಜೆನ್ಸ್. ದಿಸ್ ಯು ವಿಲ್ ಹ್ಯಾವ್ ಟು ಇಂಪ್ರೂವ್. ಓಕೆ, ನಾವು ಕಂಟಿನ್ಯೂಯಿಂಗ್ ಲಾಜಿಕಲ್ ಇಂಟೆಲಿಜೆನ್ಸ್, ಸಪೋಸಿಂಗ್ ಇನ್ನೊಂದು ಏನು ಮಾಡ್ಬೋದು ಅಂದರೆ, ನಿಮಗೆ ಒಂದು ಕರ್ವ್ ಕೊಟ್ಟಿದ್ದಾರೆ, ಐಸೋಥರ್ಮ್ ಅಂತ ಹೇಳ್ತೀವಿ. ಇದು ಪ್ರೆಷರ್ ವರ್ಸಸ್ ವಾಲ್ಯೂಮ್ ಕರ್ವ್ ಇದೆ. ಓಕೆ, ಪ್ರೆಷರ್ ಈಸ್ ಒನ್ ಫಿಸಿಕಲ್ ಕ್ವಾಂಟಿಟಿ, ವಾಲ್ಯೂಮ್ ಈಸ್ ಅನದರ್ ಫಿಸಿಕಲ್ ಕ್ವಾಂಟಿಟಿ. ಸೊ ಇದು ಈಕ್ವೇಷನ್ ಪಿ ವಿ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತಿದೆ.
ಓಕೆ, ಇದೇ ರೀತಿ ಕರ್ವ್ ಪಿನ ರೀಪ್ಲೇಸ್ ಮಾಡಿ, ಅಂದರೆ ಪಿ ಬದಲು ಇನ್ಯಾವ ಫಿಸಿಕಲ್ ಕ್ವಾಂಟಿಟಿ ಹಾಕ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ ಪೇಜಸ್ನ ರಿವ್ಯೂ ಮಾಡಿದ್ರೆ ಸೊ ನಿಮಗೆ ಸಿಗುತ್ತೆ. ಸೊ ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಅಥವಾ ವಿಚ್ ಟು ಆರ್ ದ ಕ್ವಾಂಟಿಟೀಸ್ ಇನ್ ದ ಫಿಸಿಕಲ್ ಕ್ವಾಂಟಿಟಿ ಆರ್ ರಿಲೇಟೆಡ್ ಬೈ ಪ್ರಾಡಕ್ಟ್ ಈಕ್ವಲ್ ಟು ಕಾನ್ಸ್ಟೆಂಟ್, ಇದು ಲಾಜಿಕಲ್ ಇಂಟೆಲಿಜೆನ್ಸ್. ಓಕೆ, ಇದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು. ನಾವು ಸಿ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಸ್ಟೂಡೆಂಟ್ಸ್, ಸೊ ಸುಮಾರು ಜನಕ್ಕೆ ಅಂದರೆ ನಿಮಗೆಲ್ಲರಿಗೂ ಈಕ್ವೇಷನ್ ಯಾವುದು ಅಂತ ಗೊತ್ತಿದೆ. ಓಕೆ, ಅದಕ್ಕೆ ಸಬ್ಸ್ಟಿಟ್ಯೂಷನ್ನು ಮಾಡ್ತೀರಾ. ಆಮೇಲೆ ಸಿಂಪ್ಲಿಫಿಕೇಷನ್ ಬಂದಾಗ ಸ್ಲೋ ಆಗುತ್ತೆ ಅಥವಾ ಮಿಸ್ಟೇಕ್ ಆಗುತ್ತೆ. ಓಕೆ, ಅದನ್ನು ಹೌ ಟು ಇಂಪ್ರೂವ್? ಫಾರ್ ದಟ್ ಐ ಹ್ಯಾವ್ ಅಬ್ಸರ್ವ್ಡ್ lots and lots of students will have to improve their numeric intelligence ಇಂಪ್ರೂವ್ ಮಾಡ್ಕೊಳ್ಬೇಕು. ಓಕೆ, ನ್ಯೂಮರಿಕ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ನ್ಯೂಮರಿಕ್ ಇಂಟೆಲಿಜೆನ್ಸ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು? ಸಿ ಫಾರ್ ಎಕ್ಸಾಂಪಲ್ ಆನ್ಸರಿಂಗ್ ಕ್ವಶನ್ಸ್ ಲೈಕ್ ದಿಸ್ ಆರ್ ಥಿಂಕಿಂಗ್ ಅಬೌಟ್ ದಿಸ್. ಸಿ 81 ಸ್ಕ್ವೇರ್ ರೂಟ್ ಎಷ್ಟು ಗೊತ್ತಿದೆ ನಿಮಗೆ, 64 ಸ್ಕ್ವೇರ್ ರೂಟ್ ಎಷ್ಟು, 9 ಸ್ಕ್ವೇರ್ ರೂಟ್ ಎಷ್ಟು. ಸೊ ನೋಡಿ, 81 ಸ್ಕ್ವೇರ್ ರೂಟ್ 9 and 64 8, square root of 9 ಅಂದರೆ 3 ಬರುತ್ತೆ. ಓಕೆ, ಆಸ್ ಯು ಕ್ಯಾನ್ ಸಿ 81 ದೊಡ್ಡದು, 9 ದೊಡ್ಡದು, 9 is smaller. 64, this is the logic I am discussing with you. 64ಗೆ 8 square root 8 is smaller than 64, isn't it? So if that is so, okay, 3 is smaller than 9. ಓಕೆ, ವಾಟ್ ಅಬೌಟ್ 0.36ಗೆ ಈ ಲಾಜಿಕನ್ನು ಅಂದರೆ ವಾಟ್ ಎವರ್ ದ ಸ್ಕ್ವೇರ್ ರೂಟ್ ಇಸ್ ಸ್ಮಾಲರ್ ದ್ಯಾನ್ ದ ಆ್ಯಕ್ಚುಯಲ್ ನಂಬರ್ ಅಂತ ಹೇಳಿದ್ರೆ ಇದಕ್ಕೆ ನಾವು ಆನ್ಸರು 0.06 ಬರಿಬೇಕು ಅಥವಾ 0.6 ಬರಿಬೇಕು. 0.6 ಅಂದರೆ ಇಟ್ ಈಸ್ ಎ ಗ್ರೇಟರ್ ನಂಬರ್, 0.06 ಈಸ್ ಲೆಸ್ ದ್ಯಾನ್ 0.36. ಓಕೆ, ಸೊ ನೀವು ಇದನ್ನು ಡಿಸೈಡ್ ಮಾಡಿ. ಸೊ ಇದು ಅದು ಡಿಸ್ಕಸ್ ಮಾಡಿಬಿಟ್ಟು ನೀವು ಯು ಶುಡ್ ಥಿಂಕ್ ಆ್ಯಂಡ್ ಲೆಟ್ ಮೀ ನೋ. ಓಕೆ, ಸೊ ಇದರಿಂದ ನೀವು ನ್ಯೂಮರಿಕ್ ಇಂಟೆಲಿಜೆನ್ಸ್ ಇಂಪ್ರೂವ್ ಮಾಡ್ಕೊಳ್ಬೋದು. ಸಿ ಯು ವಿಲ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಯು ವಿಲ್ ಕಮ್ ಅಕ್ರಾಸ್. 10 to the power minus 31 ಬರುತ್ತೆ, 10 to the power minus divided by 10 to the power minus 10 to the power 11 ಬರುತ್ತೆ, 10 to the power 24 ಬರುತ್ತೆ. ಸೊ ಇದೆಲ್ಲದನ್ನು ಹೌ ಟು ಸಿಂಪ್ಲಿಫಿಕೇಷನ್ನು ಮಾಡೋದು ಅದು ನ್ಯೂಮರಿಕ್ ಇಂಟೆಲಿಜೆನ್ಸ್. ಓಕೆ, ಇದನ್ನು ನೀವು ಭಾಳ ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಓಕೆ, ಬೋತ್ ಇನ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸಲ್ಲಿ ರೀಸೆಂಟ್ ಎಕ್ಸಾಮ್ ಒನ್ ಆಫ್ ದಿ ಬೆಸ್ಟ್ ಸ್ಟೂಡೆಂಟ್ಸ್ could solve only 30 out of the given 60 questions. Why? Numeric and scientific intelligence maybe one has to improve. So therefore it's a caution for you. So if you want to answer 60 out of 60 in mathematics or all the subjects, then you should improve all the key factors that I am mentioning here. Okay, I think I am mentioning the key factors again. See now, ಇನ್ನೊಂದು ಒಬ್ಬರು ಎಕ್ಸ್ಪರ್ಟ್ ಮಾತಾಡೋದು ಕೇಳಿದೆ. ಅವರೇನು ಮಾಡೋದು ಅಂದರೆ ಲರ್ನಿಂಗ್ ಬೆಟರ್ ಆ್ಯಂಡ್ ಬೆಟರ್ಗೆ ಏನು ಮಾಡಬೇಕು ಅಂದರೆ ಯು ಶುಡ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದಿ ಸಬ್ಜೆಕ್ಟ್, ಯು ಶುಡ್ ಪ್ರಾಕ್ಟೀಸ್. ವಾಟ್ ಈಸ್ ದ ನೀಡ್ ಫಾರ್ ಲರ್ನಿಂಗ್? ಓಕೆ, ಸೊ ಇದ್ರ ಬಗ್ಗೆ ಮಾತಾಡ್ತಾಯಿದ್ರು. ಅಫ್ಕೋರ್ಸ್ ಅವರು ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಇಂಟ್ರೆಸ್ಟ್, ಆಸಕ್ತಿ, ನಿಮಗೆ ಸಬ್ಜೆಕ್ಟಲ್ಲಿ ಆಸಕ್ತಿ ಎಷ್ಟಿದೆ. ಓಕೆ, ಆಸಕ್ತಿ ಜಾಸ್ತಿ ಮಾಡ್ಕೊಳ್ಬೇಕು. ವಾಟ್ ಎವರ್ ದ ಇಂಟ್ರೆಸ್ಟ್ ದಟ್ ಯು ಹ್ಯಾವ್, ಹೌ ಟು ಇಂಪ್ರೂವ್? So maybe I think reading more about it, listening more about that, seeing videos about that, etc. So interest, ಆಸಕ್ತಿನ ಜಾಸ್ತಿ ಮಾಡ್ಕೊಳ್ಬೇಕು. ಪ್ರಾಕ್ಟೀಸ್ ಅನ್ನೋದು ಕನ್ನಡದಲ್ಲಿ ಅಭ್ಯಾಸ ಜಾಸ್ತಿ ಮಾಡಬೇಕು. ಅಭ್ಯಾಸ ಅಂತ ಹೇಳಿದ್ರೆ ಸಾಲ್ವಿಂಗ್ ಮೋರ್ ಪ್ರಾಬ್ಲಮ್ಸ್ ಅಷ್ಟೇ. ಓಕೆ, ನೀವು ಜಾಸ್ತಿ ಮಾಡಬೇಕು. ನೀಡ್ ಅಂದರೆ ಅಫ್ಕೋರ್ಸ್ ಅವ್ರು ಹೇಳಿದ್ದು ಅಗತ್ಯ. ಸೊ ನಿಮಗೆ ಒಳ್ಳೆ CET ರ್ಯಾಂಕ್ ಬೇಕು ಅಥವಾ ಒಳ್ಳೆ JEE ವಂಡರ್ಫುಲ್ ರ್ಯಾಂಕ್ ಬೇಕು, ಅಥವಾ IIT ಸೆಲೆಕ್ಟ್ ಆಗಬೇಕು. ಸಪೋಸಿಂಗ್ ಯು ವಾಂಟ್ ಟು ಗೆಟ್ ಸೆಲೆಕ್ಟೆಡ್ ಫಾರ್ IIT, ವೈ ಯು ಶುಡ್ ಗೆಟ್ ಸೆಲೆಕ್ಟೆಡ್, ವಾಟ್ ಈಸ್ ದ ನೀಡ್ ಫಾರ್ ದಟ್ ಯು ಶುಡ್ ಥಿಂಕ್ about that. Okay,
Discuss with your parents, teachers, okay? Maybe you, if you get into IIT, then your pay package will be better, or you will get a better working environment, etc., etc. ಸೊ ಆಸಕ್ತಿ, ಅಭ್ಯಾಸ, ಅಗತ್ಯ ಮೂರನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಸಿ ನೋಡಿ, ಇಲ್ಲಿ ಈ ಸ್ಲೈಡಲ್ಲಿ ನಿಮಗೆ ಕೆಳಗಡೆ ಸೋರ್ಸ್ ಯಾವುದು ಅಂತ ಹೇಳ್ತಾ ಇದೆ. ದಿಸ್ ಈಸ್ ನ್ಯಾಷನಲ್ ಟ್ರೈನಿಂಗ್ ಲ್ಯಾಬ್ರೇಟರೀಸ್, ನ್ಯಾಷನಲ್ ಟ್ರೈನಿಂಗ್ ಲ್ಯಾಬ್ರೇಟರೀಸ್, ಓಕೆ, ಬೆಥೆಲ್. ಸೊ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ದಿಸ್ ಈಸ್ ಲರ್ನಿಂಗ್ ಪಿರಮಿಡ್, ಆವ್ರೇಜ್ ಲರ್ನಿಂಗ್ ರಿಟೆನ್ಷನ್ ರೇಟ್ಸ್. ನೀವು ಕಲ್ತಿರೋದು ನಿಮ್ಮಲ್ಲಿ ಉಳಿಬೇಕಾದ್ರೆ ಲೆಕ್ಚರ್ ಕೇಳಿದ್ರೆ ಮಾತ್ರ ಓನ್ಲಿ 5%, ಓದಿದ್ರೆ ಮಾತ್ರ 10%, ಆಡಿಯೋ ವಿಜುವಲ್ ಬೋತ್ reading, and you have something like a PowerPoint presentation like that. So that is 20% demonstration, if you demonstrate something about it. Now coming to the top, discussion is also helps you to retain whatever you are learning. Say practice by doing. Say practice by doing andre new problem solving, okay? This is nothing but problem solving, okay? Practice by doing andre, according to me, problem solving, okay? That is, I mean, in the classroom. But practice by doing andre bere ನೀವು demonstration ಮಾಡಬಹುದು, etc. Okay, if you teach others. So the bottom two in the pyramid, that helps you to retain the concept that you have learned to a great extent, 75-90%. So ನಿಮಗೆ ಗೊತ್ತಾಗ್ತಾ ಇದೆ ಈಗ ಯಾವುದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಬ್ಲಮ್ಸ್ ಜಾಸ್ತಿ ಸಾಲ್ವ್ ಮಾಡಬೇಕು. ಸೊ ದೆನ್ ಯು ವಿಲ್ ಲರ್ನ್ ಬೆಟರ್ ಆ್ಯಂಡ್ ಬೆಟರ್. Okay, with respect to these, whatever I have discussed, so we will be interacting more. Any doubts, you can definitely talk to me and or talk to your teachers.